ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ವೀಣಾ ಶ್ರೀಧರ್ಸ್ ಕಿಚನ್. ನಾನಿವತ್ತು ವೀಣಾ ಶ್ರೀಧರ್ಸ್ ಕಿಚನಲ್ಲಿ ಇಲ್ಲ, ಯಾವ ಜಾಗಕ್ಕೆ ಬಂದಿದ್ದೀನಿ ನೋಡಿ. ಇಲ್ಲಿ ಪ್ರಸಿದ್ಧಿ ಫುಡ್ ಕಾರ್ನರ್ಗೆ ಬಂದಿದ್ದೀನಿ. ನಾನಿಲ್ಲಿ ಫಸ್ಟ್ ಟೈಮ್ ಅಲ್ಲ ಇದು ಬರ್ತಾ ಇರೋದು. ಇವತ್ತು 30 ವರ್ಷದ ಹಿಂದಿನ ಹಳೆಯ ಹೋಟೆಲ್ಲು, ಈಗ ರೆನೋವೇಷನ್ ಎಲ್ಲ ಮಾಡಿ ಹೊಸದಾಗಿ ಮಾಡಿದ್ದಾರೆ. ಒಳ್ಳೆ ಫುಡ್ ಸಿಗುತ್ತೆ ಮತ್ತು ಆರೋಗ್ಯಕ್ಕೆ ಹಿತಕರವಾಗಿರುತ್ತೆ ಈ ಫುಡ್ಡು. ಇಲ್ಲಿ ಇವತ್ತು ಟೇಸ್ಟ್ ಮಾಡಿ ನೋಡಿದೆ. ನಾನು ಲಾಸ್ಟ್ ವೀಕ್ ಬಂದು ಓಪನ್ ಆಗಿ 10 ಡೇಸ್ ಆಯ್ತು ಅಷ್ಟೇ. ಈ ಒಳ್ಳೆ ಐಟಮು ಅಂದರೆ ಒಳ್ಳೆ ಫುಡ್ಡು. ಇಲ್ಲಿ ಪ್ಯೂರ್ ಗೀನಲ್ಲಿ ಮಾಡಿರೋದು, ನಂದಿನಿ ಗೀನೇ ಯೂಸ್ ಮಾಡೋದು. ಇಲ್ಲಿ ಯೂಸ್ ಮಾಡೋದನ್ನು ನಿಮಗೆ ಹೇಗಿರುತ್ತೆ ಟೇಸ್ಟು ಅಂತೆಲ್ಲ ತೋರ್ಸೋಕ್ಕೆ ಇವತ್ತು ಬಂದಿದ್ದೀನಿ. ಬನ್ನಿ ಒಳಗಡೆ ಹೋಗೋಣ. ಈ ಹೋಟೆಲ್ ಎಲ್ಲಿದೆ ಅಂತ ಅಂದರೆ ಸಾರಕ್ಕಿ ಮೇನ್ ರೋಡ್, ಅಂದರೆ JP ನಗರ್ ಫಸ್ಟ್ ಫೇಸಲ್ಲಿ ಇಂದಿರಾ ಗಾಂಧಿ ಸರ್ಕಲ್ ಬರುತ್ತಲ್ಲ, ಅದರಿಂದ ಒಂದು 100 yards ಆಗುತ್ತೆ. ರಾಜಶೇಖರ್ ನರ್ಸಿಂಗ್ ಹೋಮ್ ಪಕ್ಕದಲ್ಲೇ ಇರೋದಿದು. ನಾವಿಲ್ಲಿ ಬಂದಾಗ 7:30 ಅಷ್ಟೇ. ಬೆಳಗ್ಗೆ 7:30ಗೆ ಕ್ಯೂ ಸಿಸ್ಟಮ್ ಬಂದುಬಿಡ್ತು ಆಗಲೇ. ಮತ್ತು ಇದ್ರದ್ದು ಪ್ರಸಿದ್ಧಿ ಫುಡ್ ಕಾರ್ನರ್ ಅಂತ ಹೇಳಿದೆ ನಿಮಗೆ. 7:30ಗೆ ಕ್ಯೂ ಸಿಸ್ಟಮ್ ಬಂದುಬಿಟ್ಟಿತ್ತು. ಕ್ಯೂನಲ್ಲಿ ನಿಂತು ಅದಕ್ಕಿಂತ ಹೆಚ್ಚಾಗಿ ಇಲ್ಲ ಸುತ್ತಮುತ್ತಿನವ್ರಿಗೆಲ್ಲರಿಗೂ ಈ ಪ್ರಸಿದ್ಧಿ ಹೋಟೆಲ್ಲು ಮತ್ತೆ ರಿನೋವೇಷನ್ ಮಾಡಿ ಓಪನ್ ಮಾಡಿರೋದು ತುಂಬ ಖುಷಿಯಾದ ವಿಷಯ. ನಾನು ಒಂದಿಬ್ಬರ ಜೊತೆ ಮಾತಾಡಿದಾಗ ಹೇಳಿದ್ರು, ಇದು ಹಾಸ್ಪಿಟಲ್ ಪಕ್ಕದಲ್ಲೇ ಇರೋದ್ರಿಂದ ಮತ್ತು ರೆಸಿಡೆನ್ಷಿಯಲ್ ಏರಿಯಾದಲ್ಲೇ ಇರೋದ್ರಿಂದ ನಮಗೆ ಇದು ಓಪನ್ ಆಗಿರೋದು ಮತ್ತೆ ಖುಷಿ ಸಮಾಚಾರ. ಓಪನ್ ಆಗಿದ್ದು ನಮಗೊಂಥರ ಸಂತೋಷ ಆಯಿತು ಅಂತ ತುಂಬ ಜನ ಹೇಳ್ತಾ ಇದ್ರು. ಇದು ಟೈಮಿಂಗು ಬೆಳಗ್ಗೆ 6:30ಇಂದ ರಾತ್ರಿ 11:30ವರೆಗೂ ಇರುತ್ತೆ. ಮತ್ತು ಊಟದ ವ್ಯವಸ್ಥೆನೂ ಇದೆಯಂತೆ. ನಾನು ಓನರ್ ಹತ್ರ ಮಾತಾಡಿದಾಗ ನಮ್ಮ ತಂದೆ ತಾಯಿ ಆಶೀರ್ವಾದದಿಂದ ಎಲ್ಲ ಚೆನ್ನಾಗಿದೆ ಅಂತ ಹೇಳಿದ್ರು. ಹಾಗೂ ಈ ಹೋಟೆಲ್ಗೆ ನಮ್ಮ ನಟ ಸಾರ್ವಭೌಮ ಡಾಕ್ಟರ್ ರಾಜ್ಕುಮಾರ್ ಮತ್ತು ಶ್ರೀಮತಿ ಪಾರ್ವತಮ್ಮ ರಾಜ್ಕುಮಾರ್ ಅವರು ಬಂದಿದ್ದರು ಅಂತ ಅಂದ್ಬಿಟ್ಟು ಆ ಫೋಟೋ ಕೂಡ ತೋರಿಸಿದ್ರು ನೋಡಿ. ಆಗ ಬಂದಿದ್ದು. ಇಲ್ಲಿ ನಿಂತ್ಕೊಂಡು ತಿನ್ನೋದ್ರ ಜೊತೆ ವಯಸ್ಸಾದವರು ಮಕ್ಕಳನ್ನೆಲ್ಲ ಕರ್ಕೊಂಡು ಬಂದವರಿಗೆ ಕೂತ್ಕೊಂಡು ತಿನ್ನೋಕ್ಕೂ ಸುಮಾರು ಒಂದು 50 ಜನಕ್ಕೆ ಜಾಗ ಇದೆ. ಅಲ್ಲೂ ಕೂಡ ಸಫಿಷಿಯೆಂಟಾಗಿ ಗಾಳಿ ಬೆಳಕು ಎಲ್ಲ ತುಂಬಾ ಚೆನ್ನಾಗಿದೆ.
ಹಲೋ, ನಮಸ್ತೆ ಮೇಡಮ್. ನಮಸ್ತೆ. ಈ ಹೋಟೆಲ್ಗೆ ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ ನೀವು? ಇದು ಮೊದಲಿತ್ತು ಪ್ರಸಿದ್ಧಿ ಅಂತ, ಇವಾಗ ಇದು ಮತ್ತೆ ಸ್ಟಾರ್ಟ್ ಆಗಿದೆ. ಹಾ. ಚೆನ್ನಾಗಿದೆ ಟೇಸ್ಟ್ ಎಲ್ಲಾನು, ಎಲ್ಲ ವೆರೈಟೀಸು ಚೆನ್ನಾಗಿದೆ. ನೀವಿಲ್ಲಿ ಯಾವುದು ಜಾಸ್ತಿ ಇಷ್ಟಪಟ್ಟು ತಿಂತೀರಾ? ನೀವು ನೋಡಿದ್ರೆ ಬಟನ್ ಇಡ್ಲಿ ಇಷ್ಟಪಡ್ತಾ ಇದ್ದೀರಾ. ಸೊ ನನಗೆ ತುಂಬ ಜನದಿಂದ ಗೊತ್ತಾಯ್ತು ಇಲ್ಲಿ ಬಟನ್ ಇಡ್ಲಿ 30 years ಬ್ಯಾಕ್ ಇಂದನೇ ಈ ಹೋಟೆಲಲ್ಲಿ ಇದೆ ಅಂತ ಅಂದ್ಬಿಟ್ಟು. ಅದೇ So ಚೆನ್ನಾಗಿದೆ, ನೀವು ಅದೆಲ್ಲ taste ಎಲ್ಲ ಟೇಸ್ಟ್ ಚೆನ್ನಾಗಿದೆ. ಮಾಡಿದ್ದೀರಾ? ಸೊ ಟೋಟಲಿ ಎಲ್ಲ ಟೇಸ್ಟ್ ಚೆನ್ನಾಗಿದೆ, ಪೊಂಗಲ್ ಚೆನ್ನಾಗಿದೆ. ಕಾಂಬೋ ಮೀಲ್ಸ್ ಅಂತ ಕೊಡ್ತಾರೆ, ಅದು ತುಂಬಾ ಇಷ್ಟ ಆಯ್ತು ನನಗೆ. ಕಾಂಬೋ ಮೀಲ್ಸ್ ಅಂತ. ತುಂಬ ಚೆನ್ನಾಗಿತ್ತು. ನಿನ್ನೆ ಮೊನ್ನೆ ಎಲ್ಲ ನಾವು ತಗೊಂಡಿದ್ವಿ. ರೆಗ್ಯುಲರ್ ಆಗಿ ಬರ್ತಿದ್ದೀರಾ? ನಮ್ದು ಇಲ್ಲೇ ಮನೆ ಇರೋದು. ಇವ್ರು ಊರಿಗೆ ಹೋಗಿದ್ರೆ ಅದಕ್ಕೆ ಕೆಲಸ ಆಗಿದೆ. ಇಲ್ಲಿ ಊಟದ ವ್ಯವಸ್ಥೆ ಇದೆ ಅಂದಾಗ ಯಾವ ಥರ ಏನೇನು ಕೊಡ್ತಾರೆ ಊಟದ್ದು ಅಂತ ನೋಡಿದೆ. ತುಂಬ ಒಂಥರ ಅಟ್ರಾಕ್ಟಿವ್ ಆಗಿತ್ತು, ತುಂಬ ಕಲರ್ಫುಲ್ ಆಗಿತ್ತು. ಖಂಡಿತ ನಾವೆಲ್ಲ ಒಂದೊಂದು ಸಲ ಭೇಟಿ ಕೊಡ್ಬೋದು ಇನ್ನೊಂದು ಸಲ ಅಂತ ನನಗೆ ಅನ್ನಿಸ್ತು. ಪಲಾವು, ಸಾಂಬಾರು, ರೈಸು, ಮೊಸರು ಎಲ್ಲ ಇದೆ ಇದರಲ್ಲಿ. ಹೆಸರು ಸರ್? ಸತೀಶ್ ಅಂತ. ಸತೀಶ್. ನಿಮ್ಮ ಹೆಸರು ಮ್ಯಾಮ್? ಜ್ಯೋತಿ ಅಂತ. ನೀವು ಇಷ್ಟಪಡ್ತೀರಾ ಇಲ್ಲಿ ಫುಡ್ ತುಂಬ? ಯಾಕೆ ನಿಮಗೆ ನಿಮ್ಮ ಹತ್ರ ನಾನು ಕೇಳ್ತಾ ಇದ್ದೀನಿ ಅಂದರೆ, ಹೌಸ್ ವೈಫ್ಗಿಂತ ಯಾರ ರುಚಿ ಅನಲೈಸ್ ಮಾಡೋಕ್ಕೆ ಬೇರೆ ಯಾರಿಗೂ ಸಾಧ್ಯ ಇಲ್ಲ. ಹೌಸ್ ವೈಫ್ಗಳಂದರೆ ತಪ್ಪುಗಳು ಏನೇನಿದೆ ಎಲ್ಲ ಹೇಳ್ತಾ ಇರ್ತಾರೆ, ಸರಿ ಯಾವ್ದು ಇಷ್ಟ ಆಯಿತು ಅಂತ ಹೇಳ್ತಿರ್ತಾರೆ. ಅಷ್ಟು ಈಸಿಯಾಗಿ ಯಾವುದೂ ಒಪ್ಪೋದಿಲ್ಲ ಅವ್ರುಗಳು. ಸೊ ಅದಕ್ಕೆ ನಿಮ್ಮನ್ನು ಕೇಳ್ತಾ ಇದ್ದೀನಿ, ಹೇಗಿದೆ ಇಲ್ಲಿ ಅಂತ. ಚೆನ್ನಾಗಿದೆಯಾ? ದೋಸೆ ತಗೊಂಡಿದ್ವಿ, ದೋಸೆನೂ ತುಂಬ ಚೆನ್ನಾಗಿದೆ. ಪುಡಿ ದೋಸೆ ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮೇಡಮ್. ಹೌದು, ನಾನು ಹೆಸರುವಾಸಿ ಪ್ರಸಿದ್ಧಿ ಅನ್ನೋದೇ ಫುಡ್ಡಲ್ಲಿ ಎಲ್ಲದಕ್ಕೂ ಒಳ್ಳೆ ಹೆಸರುವಾಸಿ ಇದೆ. ಅದು ಜಯನಗರ 9th ಬ್ಲಾಕಲ್ಲಿ ಆಗಿದ್ದು ನಾನು ಬಂದಿತ್ತು. ಅದಾದಮೇಲೆ ಈಗ ಓಪನ್ ಮಾಡಿದ್ರು. ಮಾಡಿ ಸ್ವಲ್ಪ ದಿನ ಮಾಡ್ತಾಯಿದ್ರು, ಮಧ್ಯದಲ್ಲಿ ಕಾರಣಾಂತರದಿಂದ ಬ್ರೇಕ್ ಆಗಿತ್ತು. ತಿರ್ಗಾ ಒಳ್ಳೆ ಕೆಲಸ ಮಾಡಿ ಸ್ಟಾರ್ಟ್ ಮಾಡೋದು. ಆಮೇಲೆ ಕ್ಯಾಟ್ರಿಂಗಲ್ಲೂ ಭಾಳ ಹೆಸರುವಾಸಿ ಇದ್ದಾರೆ ನಮ್ಮವರು. ತುಂಬ ಕ್ಯಾಟ್ರಿಂಗು ನಡೆಯುತ್ತೆ ಅವ್ರದ್ದು. ತುಂಬ ವರ್ಷದ ಪರಿಚಯ ನಾನು ಇದ್ದಾಗಿ JP ನಗರ್ ಸರೌಂಡಿಂಗಲ್ಲಿ ಇದು ಒಳ್ಳೆ ಹೋಟ್ಲಿದೆ ಆ್ಯಕ್ಚುಲಾಗಿರೋ ಕಾರಣಾಂತರದಿಂದ ಕ್ಲೋಸ್ ಮಾಡಿದ್ರು. ತಿರ್ಗಾ ಓಪನ್ ಮಾಡಿದ್ದಾರೆ, ಭಾಳ ಒಳ್ಳೆ ಕೆಲಸ ಮಾಡಿದ್ದಾರೆ ನೋಡಿ. ಹುಡ್ಕೊಂಡು ತಿರ್ಗಾ ನಾನು ಜಯನಗರದಿಂದ ಇಲ್ಲಿ ಬಂದಿದ್ದೀನಿ. ಹೌದು ಹೌದು ಹೌದು, ಮಧ್ಯ ಬ್ರೇಕ್ ಆಗಿತ್ತು, ತಿರ್ಗಾ ಓಪನ್ ಮಾಡಿದ್ದಾರೆ. ಒಳ್ಳೆ ಕೆಲಸ ಮಾಡಿದ್ದಾರೆ. JP ನಗರ್ ಸರೌಂಡಿಂಗ್ ಬೇಕಿತ್ತು, ಒಳ್ಳೆ ಮಾಡಿದರೆ ಪ್ರಸಿದ್ಧಿ ಎಷ್ಟು ಕಟ್ಟೆ ಪ್ರಸಿದ್ಧಿಯಾಗಿದೆ. ಫುಡ್ಡು ವಡೆ ಆಗಿರ್ಬೋದು, ಪೊಂಗಲ್ ಆಗಿ ಇಡ್ಲಿ ಪೊಂಗಲ್ ಮಾಡ್ತಾರೆ. ವಡೆ ಎಲ್ಲ ಚೆನ್ನಾಗಿದೆ, ಸಾಂಬಾರು ಹಾಕಿ ಆಮೇಲೆ ಬಟನ್ ಇಡ್ಲಿ ಎಲ್ಲ ಮಾಡ್ತಾರೆ. ಎಲ್ಲನೂ ತುಂಬ ಚೆನ್ನಾಗಿದೆ ಮೇಡಮ್, ಚೆನ್ನಾಗಿ ಮಾಡ್ತಾರೆ. ಪುಡಿ ತಟ್ಟೆ ಇಡ್ಲಿ ಇದೆ. ನಾನು ಇವರು ಸ್ನೇಹಿತರು ಒಂದು 30 ವರ್ಷದ ಸ್ನೇಹಿತರು ನಾವು ಮತ್ತೇನೆ ಬರ್ತಾ ಇದ್ದೀವಿ. ಇವರು ಕೃಷ್ಣ ಅಂತ ನೋಡಿ. ಕಾಫಿಗೋಸ್ಕರ ಟಿಫನ್ ಆಯಿತು, ಕಾಫಿ ಇನ್ನೊಂದು ಬಂದಿದ್ದೀವಿ. ಪುಡಿ ಇಡ್ಲಿನಲ್ಲಿ 2 ಥರ ಚಟ್ನಿ ಕೊಟ್ಟಿದ್ದಾರೆ. ಒಂದು ಸಾಂಬಾರು ಕೊಟ್ಟಿದ್ದಾರೆ, ಒಂದು ಚಟ್ನಿ ನಾರ್ಮಲ್, ಒಂದು ಹಸಿಮೆಣಸಿನ್ಕಾಯಿ ಚಟ್ನಿ, ಒಂದು ತೆಂಗಿನಕಾಯಿ ಚಟ್ನಿ. ಇನ್ನೊಂದು ಏನು ಅಂತ ಫಸ್ಟ್ ಟೇಸ್ಟ್ ಮಾಡಿ ಹೇಳ್ತೀನಿ. ಟೊಮೆಟೊ ಇಡ್ಲಿ ಎಲ್ಲ ಖಾರವಾಗಿ ತುಂಬ ಚೆನ್ನಾಗಿದೆ. ಈ ಪುಡಿ ಇಡ್ಲಿ ಸಾಫ್ಟಾಗಿ ತುಂಬ ಚೆನ್ನಾಗಿದೆ. ಕಟ್ ಮಾಡಿದ್ರೆ ಅದು ಚೆನ್ನಾಗಿ ಬರುತ್ತೆ. ಸಫಿಷಿಯೆಂಟ್ ತುಪ್ಪ ಮತ್ತು ಪೌಡರ್ 2 ಹಾಕಿದ್ದಾರೆ. ಫಸ್ಟ್ ಬರೀ ಪೌಡರ್ ಟೇಸ್ಟ್ ನೋಡ್ತೀನಿ ನಾನು. ಈ ಪೌಡರ್ ಕೂಡ ಕ್ರಿಸ್ಪಿಯಾಗಿ ಕರಂ ಕರಂ ಅಂತ ಚೆನ್ನಾಗಿದೆ. ಇಡ್ಲಿನ ಚೆನ್ನಾಗಿದೆ, ಸಾಫ್ಟಾಗಿದೆ. ಸಾಂಬಾರ್ ಟೇಸ್ಟ್ ನೋಡ್ತೀನಿ. ಸೂಪರ್ ಸಾಂಬಾರು. ಯಾಕೆ ಹೇಳ್ತಿದ್ದೀನಿ ಅಂದರೆ, ತುಂಬ ದಿವಸದಿಂದ ತಿನ್ನಬೇಕು ಅಂತ ಇಷ್ಟಪಡ್ತಾ ಇರೋ ಸಾಂಬಾರು. ಬೆಲ್ಲ ಏನು ಹಾಕಿಲ್ಲ, ಚಿಕ್ಕದ ಸಾಂಬಾರು ಈರುಳ್ಳಿ ಹಾಕಿದ್ದಾರೆ, ಆಮೇಲೆ ನುಗ್ಗೆಕಾಯಿ ಹಾಕಿದ್ದಾರೆ. ತುಂಬಾ ಚೆನ್ನಾಗಿದೆ. ಈ ಸಾಂಬಾರು ಈರುಳ್ಳಿ ಟೇಸ್ಟೇ ಬೇರೆದು. ಈ ಸಾಂಬಾರು ಈರುಳ್ಳಿ ಹಾಕಿದ್ರೇ ಸಾಂಬಾರಿಗೆ, ಇಡ್ಲಿ ಸಾಂಬಾರಿಗೆ ಯಾವಾಗಲೂ ಟೇಸ್ಟ್ ಬರುತ್ತೆ. ತುಂಬಾ ಟೇಸ್ಟಿಯಾಗಿದೆ, ಚೆನ್ನಾಗಿದೆ. ಈಗ ನನ್ನ ಫೇವರೇಟ್ ಸಾಂಬಾರು ತಿನ್ನೋಕ್ಕೆ ಇಡ್ಲಿ
ನೋಡಿದ್ರೇ ಸಾಂಬಾರಿಗೆ ಭಾಳ ಟೇಸ್ಟು. ಸಾಂಬಾರು, ಈರುಳ್ಳಿ, ನುಗ್ಗೆಕಾಯಿ ಆಲ್ರೆಡಿ ಹೇಳಿದ್ನಲ್ಲ. ಸೊ ಇದನ್ನ ಅನ್ಸುತ್ತೆ ಬರೀ ಸಾಂಬಾರೇ ಕೊಡೋಣ ಅನ್ಸುತ್ತೆ, ಅಷ್ಟು ಚೆನ್ನಾಗಿದೆ ಇಲ್ಲಿ. ಅದಕ್ಕೆ ತುಪ್ಪ ಹಾಕಿ ಸಕ್ಕತ್ತಾಗಿದೆ. ಇಡ್ಲಿನೂ ಅಷ್ಟೇ ಸಾಫ್ಟ್ ಆಗಿದೆ. ಬಿಸಿ ಆರಿಸ್ಕೊಂಡು ತಿಂದ್ಬಿಡ್ತೀನಿ, ಬಿಸಿ ಬಿಸಿ ಇದೆ. ನಾನು ಹೇಳೋದಕ್ಕಿಂತ ನೀವು ಒಂದ್ಸಲ ಬಂದು ಟೇಸ್ಟ್ ನೋಡಿ, ಆಮೇಲೆ ನೀವು ನನಗೆ ಕಮೆಂಟ್ ಮಾಡಿ. ಯಾಕೆಂದರೆ ನಾನು ಇಷ್ಟು ಅಶ್ಯೂರೆನ್ಸ್ ಕೊಟ್ಟು ಹೇಳ್ತಿದ್ದೀನಿ ಅಂದರೆ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ತುಂಬ ದಿವಸದಿಂದ ತಿನ್ನಬೇಕು ಅಂದ್ಕೊಂಡಿರೋದು ಇದನ್ನೇ. ಪೊಂಗಲ್ ಟೇಸ್ಟ್ ಮಾಡ್ತೀನಿ ಇವಾಗ. ಪೊಂಗಲ್, ಒಳ್ಳೆ ಪೊಂಗಲ್ ತಿನ್ಬೇಕಂದ್ರೆ ಬರಬೇಕು ಅನ್ಸುತ್ತೆ. ಯಾಕೆಂದರೆ ಟೆಕ್ಸ್ಚರೇ ಅಷ್ಟು ಚೆನ್ನಾಗಿದೆ ನೋಡಿ, ತುಂಬ ಚೆನ್ನಾಗಿದೆ ಟೆಕ್ಸ್ಚರ್. ಬೆಸ್ಟ್ ಪೊಂಗಲ್. ನಾನು ಇದುವರೆಗೂ ಬೆಂಗಳೂರಿನಲ್ಲಿ ಹೋಟೆಲಲ್ಲಿ ತಿನ್ನದಿರೋದಕ್ಕೆ ಎಲ್ಲದಕ್ಕಿಂತನೂ ಇದು ಬೆಸ್ಟ್ ಪೊಂಗಲ್. ಮತ್ತು ಕಾಳು ಥರ ಅಕ್ಕಿ ಉದ್ರುದ್ರಾಗ ಅನ್ನ ಎಲ್ಲ ಇಲ್ಲ, ಒಂಥರ ನೈಸಾಗಿ ಪೊಂಗಲ್ ಯಾವ ಥರ ಇರಬೇಕು ಕನ್ಸಿಸ್ಟೆನ್ಸಿ ಆ ಥರ ಕರೆಕ್ಟಾಗಿದೆ. ಇದಕ್ಕೆ ಒಂದು ಟೊಮ್ಯಾಟೊದೊಂದು ಏನೋ ಟೊಮ್ಯಾಟೊ ಅಲ್ಲ, ಹುಣಸೆ ಹಣ್ಣಿಂದು ನೆಂಚ್ಕೊಳಕ್ಕೆ ಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ಪಚಡಿ ಕೂಡ ಇದೆ. ಹುಣಸೆ ಹಣ್ಣಿಗೆ ಎಲ್ಲ ಏನು ಇಂಗ್ರೀಡಿಯೆಂಟ್ ಹಾಕಿದಾರೋ ಗೊತ್ತಿಲ್ಲ, ಬಟ್ ಹುಳಿಯಾಗಿ ಸ್ವೀಟಾಗಿ ತುಂಬ ಚೆನ್ನಾಗಿದೆ ಇದು. ನಾಲ್ಗೆಗೆ ಚೆನ್ನಾಗಿದೆ. ಈ ಪೊಂಗಲ್ಗೆ ಮೆಣಸು ಮತ್ತು ಜೀರಿಗೆ ಚೆನ್ನಾಗಿ ಹಾಕಿದ್ದಾರೆ. ಬಾಯಿಗೆ ಭಾಳ ರುಚಿಯಾಗಿದೆ, ಒಂಥರ ಗಂಟ್ಲಿಗೂ ಹಿತವಾಗಿದೆ. ಇದು ಆ್ಯಕ್ಚುಲಿ ಪೊಂಗಲ್ ಇಷ್ಟಪಡೋರು ಒಂದು ಪ್ಲೇಟಲ್ಲಂತೂ ಡೆಫಿನೆಟಾಗಿ ಸ್ಟಾಪ್ ಮಾಡೋಕ್ಕಾಗಲ್ಲ, ಅದಂತೂ ಗ್ಯಾರಂಟಿ. ಮಸಾಲೆ ಪುರಿ ದೋಸೆ ಇದು ಕ್ರಿಸ್ಪಿಯಾಗಿದೆ, ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಇದಕ್ಕೂ ಅಷ್ಟೇ ಟೊಮ್ಯಾಟೊ ಚಟ್ನಿ ಮತ್ತು ತೆಂಗಿನಕಾಯಿ ಗ್ರೀನ್ ಚಿಲ್ಲಿ ಚಟ್ನಿ, ಸಾಂಬಾರು ಕೊಟ್ಟಿದ್ದಾರೆ. ನನ್ನ ಫೇವರೇಟ್ ಸಾಂಬಾರು. ತುಂಬ ಚೆನ್ನಾಗಿದೆ ಮಸಾಲೆ ದೋಸೆ. ಇದು ಆಲೂಗೆಡ್ಡೆ ಪಲ್ಯನೂ ಒಂಥರ ಬ್ಲ್ಯಾಂಡ್ ಆಗಿಲ್ಲ, ಆಲೂಗೆಡ್ಡೆ ಪಲ್ಯದಲ್ಲೂ ಒಂಥರ ರುಚಿ ಇದೆ. ಸಾಮಾನ್ಯ ಆಲೂಗೆಡ್ಡೆ ಪಲ್ಯ ಅಂದರೆ ಒಂಥರ ಬ್ಲ್ಯಾಂಡಾಗಿ ಚೆನ್ನಾಗೇ ಇರಲ್ಲ. ಸೌಂಡ್ ನೋಡಿ, ಕರುಮ್ ಅಂತ ಬರ್ತಾ ಇದೆ. ಇದು ಗ್ರೀನ್ ಚಟ್ನಿ ಜೊತೆನೂ ಚೆನ್ನಾಗಿದೆ, ಈ ಟೊಮ್ಯಾಟೊ ಚಟ್ನಿ ಜೊತೆನೂ ತುಂಬ ಚೆನ್ನಾಗಿದೆ. ಉಪ್ಪಿಟ್ಟು ಮತ್ತು ಕೇಸರಿಬಾತ್, ಚೌ ಬಾತ್ ಒಂಥರ ನಮ್ಮ ಬ್ಯಾಂಗ್ಳೂರ್ ಸ್ಪೆಷಲ್ ಅಂತಲೇ ಹೇಳ್ಬೋದು. ಇದು ಮನೆಯಾಗಿದೆ, ಬಿಸಿಯಾಗಿ ತುಂಬ ಚೆನ್ನಾಗಿದೆ. ಇದಕ್ಕೆ ಇವರು ಟೊಮೆಟೊ ಚಟ್ನಿ ಕೊಟ್ಟಿದ್ದಾರೆ. ನಾವು ಬೇಕಾದರೆ ಗ್ರೀನ್ ಚಟ್ನಿ ಬೇಕಾದರೆ ಇಸ್ಕೊಳ್ಬೋದು, ಚೆನ್ನಾಗಿದೆ. ಇದು ಚೆನ್ನಾಗಿದೆ. ಯಾವ ಫ್ಲೇವರು ಆ್ಯಡ್ ಮಾಡಿಲ್ಲ, ಪ್ಲೇನಾಗಿ ನಮ್ಮ ಅಥೆಂಟಿಕ್ ಕೇಸರಿಬಾತ್ ಮನೇಲಿ ಹೇಗೆ ಮಾಡ್ತಾರೋ ಹಾಗೆ ಮಾಡಿದ್ದಾರೆ. ವಡೆ ಎಲ್ಲ ಫೇವರೇಟ್ ಅಲ್ವಾ ಇದು. ವಡೆ ಅಂದರೆ ಕ್ರಿಸ್ಪಿಯಾಗಿದೆ ನೋಡಿ, ಸೌಂಡ್ ಬರ್ತಾ ಇದೆ, ಚೆನ್ನಾಗಿದೆ. ಇದಕ್ಕೆ ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನಕಾಯಿ ಎಲ್ಲ ಹಾಕಿದ್ದಾರೆ. ಇದಕ್ಕೂ 2 ಥರ ಚಟ್ನಿ ಕೊಟ್ಟಿದ್ದಾರೆ, ಹಾಗೆ ಫೇವರೇಟ್ ಸಾಂಬಾರು ಕೂಡ ಕೊಟ್ಟಿದ್ದಾರೆ. ಕ್ರಿಸ್ಪಿಯಾಗಿ ಎಷ್ಟು ಚೆನ್ನಾಗಿದೆ ನೋಡಿ. ಸಾಂಬಾರು ಜೊತೆ ತುಂಬ ಚೆನ್ನಾಗಿದೆ. ನಾನು ಇಷ್ಟೊಂದು ವೆರೈಟೀಸ್ ಟೇಸ್ಟ್ ಮಾಡಿ ನೋಡಿದ್ನಲ್ಲ, ಈ ಹೋಟೆಲ್ USPನೇ ಸಾಂಬಾರು. ನೀವು ಎಂಥ ಸಾಫ್ಟ್ ಇಡ್ಲಿ ಕೊಟ್ಟು, ಎಂಥ ಚೆನ್ನಾಗಿರೋ ಪೊಂಗಲ್ ಕೊಟ್ಟು, ನಿಮಗೆ ನೆಂಚ್ಕೊಳ್ಳೋಕೆ ಚೆನ್ನಾಗಿರಲಿಲ್ಲ ಅಂದರೆ ಏನು ಪ್ರಯೋಜನ ಇರಲ್ಲ. ಎಲ್ಲ ಸೈಡ್ ಡಿಶಸ್ ತುಂಬ ಚೆನ್ನಾಗಿದೆ. ಎಸ್ಪೆಷಲಿ ಈ ಹೋಟೆಲ್ USP ಅಂತಲೇ ಹೇಳ್ಬೋದು. ಸಾಂಬಾರು
ಇದುವರೆಗೂ ನಾನು ಟೇಸ್ಟ್ ನೋಡಿದ್ರಿ, ಬಟ್ ನಾವು 3 ಜನನೂ ಅದನ್ನು ಶೇರ್ ಮಾಡಿಕೊಂಡು ತಿಂದಿದ್ದೀವಿ. ಎಲ್ಲರಿಗೂ ಇದೆಲ್ಲ ತುಂಬಾ ಇಷ್ಟ ಆಯಿತು. ನೋಡಿ, ಇವಾಗ ನನಗೆ ಪೊಂಗಲ್ ತುಂಬ ಇಷ್ಟ ಆಗಿ ನಾನು ಇನ್ನೊಂದು ಪ್ಲೇಟ್ ತೊಗೊಂಡಿದ್ದೀನಿ. ನೀವೀಗ ನೋಡಿದ್ರಲ್ಲ, ನಾನು ಒಬ್ಬಳೇ ಎಲ್ಲ ತಿಂದಿಲ್ಲ, ಇದೆಲ್ಲ ಶೇರ್ ಮಾಡಿಕೊಂಡು ನಾವೆಲ್ಲ ತಿಂದಿರೋದು. ಸೊ ನನಗೆ ಪೊಂಗಲ್ ತುಂಬ ಇಷ್ಟ ಆಗಿ, ನಾನು ಬ್ಯಾಂಗ್ಳೂರಿನಲ್ಲಿ ತಿಂದಿರೋ ಹೋಟೆಲ್ಸಲ್ಲೆಲ್ಲ ನನಗೆ ಪೊಂಗಲ್ ಇಷ್ಟ ಆಗಿರೋದು ಇದೇ ಹೋಟೆಲ್ಲು ಫಸ್ಟ್, ಫ್ರಾಂಕ್ಲಿ ಸ್ಪೀಕಿಂಗ್. ಸೊ ಇನ್ನೊಂದು ಪ್ಲೇಟ್ ಪೊಂಗಲ್ ತರಿಸ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಪ್ರೈಸಸ್ ಎಲ್ಲ ತುಂಬ ಅಫೋರ್ಡಬಲ್ ಇದೆ, ತುಂಬ ಏನು ಜಾಸ್ತಿ ಇಲ್ಲ. ಎಲ್ಲ ಹೋಟೆಲ್ಸಲ್ಲಿ ಇರೋ ಥರನೇ ಕ್ವಾಲಿಟಿ ಚೆನ್ನಾಗಿದ್ದು ಒಂದು ಪ್ರೈಸ್, ಒಳ್ಳೆ ಪ್ರೈಸ್ ಇದೆ. ತುಂಬ ಹೈ ಪ್ರೈಸ್ ಎಲ್ಲ ಇಲ್ಲವೇ ಇಲ್ಲ, ಕ್ವಾಲಿಟಿ ಚೆನ್ನಾಗಿದೆ ಅಂತ ಎಲ್ಲನೂ ಕೈಗೆ ಇಟ್ಕೊಬನ್ನಿ. ಸೊ ನಾನು ಈ ಫುಲ್ ಪೊಂಗಲ್ ನಾನು ಒಬ್ಬಳೇ ತಿಂತೀನಿ, ಯಾಕೆಂದ್ರೆ ಅಷ್ಟು ಚೆನ್ನಾಗಿದೆ ಪೊಂಗಲ್ ಇಲ್ಲಿ. ನಮಸ್ಕಾರ ಸರ್, ನೀವು ಎಷ್ಟು ವರ್ಷದಿಂದ ಬರ್ತಿದ್ದೀರಾ ಆ್ಯಕ್ಚುಲಿ? ಮೇಡಮ್, ಇದಕ್ಕೆ ಮುಂಚೆ ಕೊರೋನಾಗೆ ಮುಂಚೆನೂ ಇದು ನಮಗೆ ಹಳೆ ಹೋಟೆಲು ಪ್ರಸಿದ್ಧಿ. ಆ ನಂತರ ಕೊರೋನಾ ನಂತರ ಇದು ಕ್ಲೋಸ್ ಆಯಿತು. ಇವಾಗ ಮತ್ತೆ ಪುನಃ ಓಪನ್ ಮಾಡಿರೋದು ನಮಗೆ ಸಂತೋಷ ಅನ್ನಿಸ್ತಾ ಇದೆ. ಬಟ್ ಎನಿ ಫುಡ್ ಮಾತ್ರ ತುಂಬ ಚೆನ್ನಾಗಿದೆ. ಅದೇ ಸಾಂಬಾರು ನಾನು ಟೇಸ್ಟ್ ಮಾಡಿ ನೋಡಿದೆ, ಸಾಂಬಾರು ತುಂಬ ಚೆನ್ನಾಗಿ. ಇವಾಗ ಅಕ್ಕಪಕ್ಕ ಇರೋ ಹೋಟ್ಲಿಗೆ ಕಾಂಪಿಟೇಷನ್ ಮಾಡಿದ್ರೆ ಈ ಸಾಂಬಾರು ನನ್ನ ಅನಿಸಿಕೆ ಎಲ್ಲೂ ಸಿಗಲ್ಲ. ಇಟ್ಸ್ ವೆರಿ ಟೇಸ್ಟಿ. ಹೌದು, ಸೊ ಇಟ್ಸ್ ವೆರಿ ನೈಸ್. ಥ್ಯಾಂಕ್ ಯು ಸರ್. ನಿಮ್ಮ ಹೆಸರನ್ನು ಹೇಳಿ? ಮಧುಸೂದನ್. ಥ್ಯಾಂಕ್ ಯು. ನಿಮಗೆ ಈಗಿನ ಜನ್ರೇಷನ್ ಅವರಲ್ವಾ, ನಿಮಗೆ ಹೆಂಗೆ ಇಷ್ಟ ಆಯ್ತಾ ಇದೆಲ್ಲ? ಯಾ, ಐ ಮೀನ್ ಲೈಕ್ ತುಂಬ ಚೆನ್ನಾಗಿದೆ, ಸ್ಪೆಷಲಿ ಕಾಫಿ ಆ್ಯಂಡ್ ಟೀ. ಆ್ಯಂಡ್ ದಿಸ್ ಇಸ್ ನಾನು ಫಸ್ಟ್ ಟೈಮ್ ಮಿಸ್ ಮಾಡಿಕೊಂಡೆ, ಬಟ್ ಲೇಟರ್ ಐ ಮೇಡ್ ಶೋರ್ ದಟ್ ಐ ಕಮ್ ಆ್ಯಂಡ್ ವಿಸಿಟ್ ಟು ದಿಸ್ ಹೋಟೆಲ್. ಆ್ಯಂಡ್ ವಡ, ನಾನು ಇನ್ನೊಂದು ಸತಿ ವಡ ತೊಗೋಬೇಕಂತ ನಾನು 2 ಪ್ಲೇಟ್ ವಡ ತೊಗೊಂಡೆ. ವೆರಿ ನೈಸ್. ಸಾಂಬಾರ್ ಇಸ್ ಆಲ್ಸೋ ಲೈಕ್ ಮೈ ಡ್ಯಾಡ್ ಸೆಡ್ ವಾಸ್ ವೆರಿ ನೈಸ್. ತುಂಬ ಚೆನ್ನಾಗಿದೆ. ಐ ಥಿಂಕ್ ಯು ಮಸ್ಟ್ ಆಲ್ ಆಫ್ ಯು ಮಸ್ಟ್ ಕಮ್ ಆ್ಯಂಡ್ ಟ್ರೈ ಹಿಯರ್. ಟೊಮ್ಯಾಟೊ ಬಾತ್ ವಾಸ್ ಆಲ್ಸೋ ವೆರಿ ನೈಸ್. ಹೌದಾ? ಥ್ಯಾಂಕ್ ಯು. ಪ್ರೈಸ್ ಸ್ವಲ್ಪ ಪ್ರೈಸ್ ಹೈಕ್ ಅನ್ಸುತ್ತೆ, ಬಟ್ ಏನೇ ಎಕ್ಸ್ಪೆಂಡಿಚರ್ ಕ್ವಾಲಿಟಿ ಬೇಕು ಅಂದರೆ ಒಂಥರ ಮನೆ ಊಟ ಮಾಡಿರೋ ಥರ ಇದೆ. ನಮಗೆ ಕ್ವಾಲಿಟಿನೂ ಬೇಕು, ಪ್ರೈಸೂ ನಮಗೆ ಕಾಂಪ್ರಮೈಸ್ ಮಾಡಬೇಕು ಅಂತ ಆಗಲ್ಲ. ಸೊ ಕ್ವಾಲಿಟಿಗೆ ತಕ್ಕಂಗೆ ಪ್ರೈಸ್ ಇದೆ, ಬಟ್ ಏನೇ ವಿ ಹ್ಯಾವ್ ಟು ಕಾಂಪ್ರಮೈಸ್ ವಿತ್ ಆಲ್ ದೀಸ್ ಥಿಂಗ್ಸ್. ನಾವು ಒಂದನ್ನೇ ಬ್ಯಾಲೆನ್ಸ್ ಮಾಡೋದಕ್ಕಾಗಲ್ಲ. ಸೊ ಬೋತ್ ಇಸ್ ಗುಡ್. ಪ್ರೈಸ್ ಇಸ್ ಆಲ್ಸೋ ಗುಡ್, ಕ್ವಾಲಿಟಿ ಇಸ್ ಆಲ್ಸೋ ಗುಡ್. ಆಮೇಲೆ ಹೋಟೆಲ್ ಓನರ್ ಬಂದರು, ಅವ್ರ ಹತ್ರನೂ 1-2 ನಿಮಿಷ ಮಾತಾಡಿ ಆಮೇಲೆ ಮನೆಗೆ ಹೊರಟ್ವು. ನಾನು ಎಕ್ಸಾಗರೇಟ್ ಮಾಡಿ ಏನೂ ಹೇಳ್ತಾ ಇಲ್ಲ. ನೀವು ಒಂದು ಸಲ ಈ ಪ್ರಸಿದ್ಧಿ ಫುಡ್ ಕಾರ್ನರ್ಗೆ ಬಂದು ಭೇಟಿ ಕೊಟ್ಟು ನನಗೆ ಕಮೆಂಟ್ ಮಾಡಿ.